ನಾಗಶೆಟ್ಟಿಹಳ್ಳಿಯಲ್ಲಿ ರೈಲ್ವೆ ಪ್ಯಾರಲಲ್ ರೋಡ್ ಅಲ್ಲಿ ಹೇಳ್ತಾ ಇದ್ದೀರಲ್ಲ ನೀವು, ಸಂಜಯ್ ನಗರದಿಂದ ಈ ಕಡೆ ಅಲ್ಲಿಂದಾನೆ ಸರ್. ಅಶ್ವಥ್ ನಗರದಿಂದ ನಾಗಶೆಟ್ಟಹಳ್ಳಿ ಅಲ್ಲಿವರೆಗೂ ಇರುತ್ತೆ ಸರ್. ಓಕೆ ಸರಿ. ಈಗ ನಾವು ಸಂಜಯ್ ನಗರ ಮೇನ್ ರೋಡ್ ಇಂದಾನು ಕೂಡ ಆ ಕಡೆ ಕೆಲವೊಂದು ಪೀಕ್ ಅವರ್ಸ್ ಅಲ್ಲಿ ಇರ್ತದೆ. ಅಂತ ಟೈಮಿಗೆ ಒಂದ್ ಸ್ವಲ್ಪ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಅಟ್ಲೀಸ್ಟ್ ನಾವು ಮೇನ್ ರೋಡ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಮಾಡಿದ್ರೆ ಅದೆಲ್ಲ ಮತ್ತೆ ಜಾಮ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ನೆಕ್ಸ್ಟ್ ಟೋಕನ್ ನಂಬರ್ 14 ಕೆ ಕೃಷ್ಣನ್. ನಮಸ್ಕಾರ ಸರ್, ನನ್ನ ಹೆಸರು ಕೃಷ್ಣ ಅಂತ, ಮಲ್ಲೇಶ್ವರಂ ನಿವಾಸಿ. ಮಲ್ಲೇಶ್ವರಂ ಒಳ್ಳೆವರಪುರಂ ಅಂತ ಒಂದು ಏರಿಯಾ ಇದೆ ಸರ್. ಅಲ್ಲಿ ಸ್ಲಮ್ ಏರಿಯಾ ಅದು. ನಾನು ಹುಟ್ಟಿ ಬೆಳೆದಿದ್ದು ಅಲ್ಲೇ. 57 ವರ್ಷ ಆಗಿದೆ ನಾನು ಹುಟ್ಟಿ ಬೆಳೆದು. ಇವತ್ತುವರೆಗೂ 40ರಿಂದ ಇವತ್ತುವರೆಗೂ ಅಲ್ಲಿ ಕೆಲವು ಸಮಸ್ಯೆಗಳಿದೆ. ಸಮಸ್ಯೆಗಳಂದ್ರೆ ಒಂದು ಫಸ್ಟ್ ಬಂದು ಟ್ರಾಫಿಕ್ ಪ್ರಾಬ್ಲಮ್ಮು, ನೆಕ್ಸ್ಟ್ ಬಂದು ನೀರಿನ ಪ್ರಾಬ್ಲಮ್. ತುಂಬಾ ಪ್ರಾಬ್ಲಮ್ ಇತ್ತು, ಅದು ಸಾಲ್ವ್ ಮಾಡಿದ್ದಾರೆ. ಆದ್ರೆ ಆ ಏರಿಯಾ ಒಳಗಡೆ 258 ಮನೆಗಳಿದೆ. 258 ಮನೆಗಳಿಗೂ ಫ್ರೀ ಮೀಟರ್ ಹಾಕೊಟ್ಟಿದ್ದಾರೆ PWD-SSB ಅವರು. ಆದ್ರೆ ಒಳಗಡೆ ನೀರೆಲ್ಲ ಕೆಳಗಡೆ ಹೋಗ್ತಾ ಇದೆ, ಎಷ್ಟೋ ವೇಸ್ಟೇಜ್ ಆಗ್ತಾ ಇದೆ. ಅದನ್ನೆಲ್ಲ ನೋಡಕ್ಕೆ ಎಷ್ಟು ಸತಿ ನಾನು ಹೇಳಿದ್ದೀನಿ, ಸಿದ್ದರಾಜ್ ಅವ್ರಿಗೆ ಹೇಳಿದ್ದೀನಿ, ಮತ್ತೆ ಇವ್ರಿಗೆಲ್ಲ ಹೇಳಿದ್ದೀನಿ. ಯಾರು ಅದ್ರ ಬಗ್ಗೆ ಕೇರ್ ತಗೊಂತ ಇಲ್ಲ ಸರ್. ಕುಡಿಯೋ ನೀರು ನಮಗೆ ಬೆಂಗಳೂರು ಸಿಟಿಗೆ ಸಿಕ್ಕಕ್ಕೆ ತುಂಬಾ ಕಷ್ಟ ಇದೆ. ನಾವು ಒಂದು ಕಾಲದಲ್ಲಿ ಒಂದೇ ಒಂದು ಸ್ಲಮ್ಮಲ್ಲಿ ಒಂದೇ ಒಂದು ಕೊಳಾಯಿ ಇತ್ತು. ಆ ಕೊಳಾಯಲ್ಲಿ 200 ಮನೆ ನೀರು ಹಿಡಿದು ಸಂಸಾರ ಮಾಡಿದೀವಿ. ಆದ್ರೆ ಇವಾಗ ನೀರು ಸಿಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡೋದಿಲ್ಲ, ಫುಲ್ ಕೆಳಗಡೆ ವೇಸ್ಟೇಜ್ ಆಗತ್ತೆ. ಮತ್ತೊಂದು ಸರ್, ಈ MD ಬ್ಲಾಕ್ ಇಂದ ಕೆಳಗಡೆ ಡೌನ್ ವರ್ಗು ಒಂದು ದೇವಸ್ಥಾನ ಇದೆ, ವಾರಾಹಿಯಮ್ಮ ದೇವಸ್ಥಾನ. ವಾರಾಹಿಯಮ್ಮ ದೇವಸ್ಥಾನ ಫಸ್ಟ್ ಎಲ್ಲ ಅಷ್ಟು ಡೆವಲಪ್ಮೆಂಟ್ ಇಲ್ಲ ಸರ್. ಇವತ್ತು ತುಂಬಾ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ಕಳ್ಳರು ಪಳ್ಳರು ಅವರು ಇವರು ಓಡಾಡೋ ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ ಅಲ್ಲಿ ಒಂದು ಕ್ಯಾಮ್ರಾ ಅಳವಡಿಸಬೇಕಂತ ನಾನು ಮಲ್ಲೇಶ್ವರಂ ಇನ್ಸ್ಪೆಕ್ಟರ್ಗೆ ಮತ್ತು ನಮ್ಮ MLA ಸಾಹೇಬರಿಗೂ ನಾನು ಕೇಳ್ಕೊಂಡಿದ್ದೀನಿ. ಅವರು ಆ ಕಡೆ ಒಂದು 2 ಹಾಕಿದ್ದಾರೆ. ಈಗ ವಾರಾಗಿಯಮ್ಮ ಟೆಂಪಲ್ ಹತ್ರ ಹಾಕ್ಬೇಕು. ಆ ವಾರಾಗಿಯಮ್ಮ ಟೆಂಪಲ್ ಹತ್ರ ಈ ಟ್ರಾಫಿಕ್ ಸಮಸ್ಯೆ ಬೇರೆ ಇದೆ ಸರ್. ತುಂಬಾ ತೊಂದರೆ ಇದೆ ಅಲ್ಲಿ. ಏನ್ ತೊಂದರೆ ಇದ್ರೆ, ಈ ಮಂಗಳವಾರ, ಶುಕ್ರವಾರ ಮತ್ತು ಮಂಗಳವಾರ 2 ದಿವಸ ಫುಲ್ ಅಲ್ಲಿ ಫಂಕ್ಷನ್ ನಡೀತಾ ಇದೆ. 2 ಕಡೆ ಅಲ್ಲಿ ಬಂದು ಭಕ್ತಾದಿಗಳು ಅಲ್ಲ, 2 ಕಡೆ ಗಾಡಿಗಳು ಹಾಕಿ ಒಳಗಡೆ ಎಂಟ್ರಿ ಆಗ್ತಾ ಇದಾರೆ. ಹೋಗಕ್ಕೆ ಬರಕ್ಕೆ ತೊಂದರೆ ಇದೆ. ಅದೇ ರೀತಿಯಲ್ಲಿ MD ಬ್ಲಾಕ್ ಇಂದ ಕೆಳಗಡೆವರೆಗೂ ಅಲ್ಲಲ್ಲಿ ಇರೋರು ಅಲ್ಲಲ್ಲೇ ಬಿಟ್ಬಿಟ್ಟು ಓಡಾಡ್ತಾ ಇದ್ದಾರೆ ಗಾಡಿಗಳನ್ನ. ಹೋಗಕ್ಕೆ ಬರಕ್ಕೆ ತುಂಬಾ ಟ್ರಾಫಿಕ್ ಸಮಸ್ಯೆ ಇದೆ ಸರ್. ಅದೇ ರೀತಿಯಲ್ಲಿ ನಮ್ಮ ಶ್ರೀರಾಮಪುರಂ ಇಂದ ಮಲ್ಲೇಶ್ವರಂ ಎಂಟ್ರಿ ಆಗೋದು ಆ ಬ್ರಿಡ್ಜ್ ಒಂದಿದೆ ಸರ್. ಆ ಬ್ರಿಡ್ಜ್ ಹತ್ರನೂ ಟ್ರಾಫಿಕ್ ಸಮಸ್ಯೆ ತುಂಬಾ ತೊಂದರೆ ಇದೆ. ಈ ಮಕ್ಕಳು ಆಗ್ಲಿ, ವಯಸ್ಸಾಗಿರೋರಾಗ್ಲಿ ಸಾಯಂಕಾಲ ಟೈಮ್ಗೆ ಹೋದ್ರೆ ತುಂಬಾ ತೊಂದರೆ ಆಗ್ತದೆ. ಎಷ್ಟೋ ಮಕ್ಕಳನ್ನ ಕೆಳಗಡೆ ಬಿದ್ದವ್ರೆ, ಎಷ್ಟೋ ವಯಸ್ಸಾಗಿರೋರು ಕೆಳಗಡೆ ಬಿದ್ದವ್ರೆ. ಕರ್ಕೊಂಡೋಗಿ ನಾವೆಲ್ಲ ಹಾಸ್ಪಿಟಲ್ ತೋರಿಸಿದೀವಿ. ಈ ತರ ಪರಿಸ್ಥಿತಿಯ ಬ್ರಿಡ್ಜ್ ಹತ್ರ ನಡೀತದೆ. ಅದೇ ರೀತಿಯಲ್ಲಿ ಸರ್, ಅವು 90 ರೂಟ್ ಅಲ್ಲಿ ರಾತ್ರಿ 12 ಗಂಟೆ ಮೇಲೆ ಯಾರ್ಯಾರೋ ಓಡಾಟ ಜಾಸ್ತಿ ಇತ್ತು ಸರ್. ಗಾಂಜಾಗಳು ಅದು ಇದು ಮಾರೋದು ನಮ್ಗೆ ಇದಾಗಿತ್ತು. ನಮ್ಮ ಮಲ್ಲೇಶ್ವರಂ ಠಾಣೆಗೆ ಹೇಳಿದೀವಿ, ಈಗ ಕಂಟ್ರೋಲ್ ನಡೆದಿದೆ. ಆದ್ರೆ ಸುಮಾರು ವರ್ಷದಿಂದ ಸರ್, ಒಂದು 40 ವರ್ಷದಿಂದ ಗಣಪತಿ ಮತ್ತು ಪ್ರಸಾದ್ ಮತ್ತು ಜಯಪ್ರಕಾಶ್ ಮತ್ತೆ ಇದಕ್ ಮುಂಚೆ ಇನ್ಸ್ಪೆಕ್ಟರ್ ಇವ್ರಿಗೆಲ್ಲ ನಾವು ಎಷ್ಟೆಷ್ಟು ಎಲ್ಲ ಹೇಳಿದೀವಿ. ಈಗ ಬಂದು ನಿಜವಾಗ್ಲೂ ಹೇಳ್ತೀನಿ, ಅರ್ಥಪೂರ್ವವಾಗಿ ಇದೆ ಅಂದ್ರೆ ಮಲ್ಲೇಶ್ವರದಲ್ಲಿ ಈಗ ನಡೀತಾ ಇರೋದು ಆಡಳಿತ ತುಂಬಾ ಚೆನ್ನಾಗಿದೆ. ಅಲ್ಲಿ ಅಷ್ಟು ಚೆನ್ನಾಗಿದೆ, ಈಗ ಕಂಟ್ರೋಲ್ ಆಗ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ನಾವು ಹೋಗಿ ಕಂಪ್ಲೇಂಟ್ ಮಾಡಿದಾಗ, ನೋಡಪ್ಪ ಈ ತರ ಮೆನ್ಸ್ ಎಲ್ಲ ನಮ್ಗೆ ಶಾರ್ಟೇಜ್ ಇದ್ದಾರೆ, ಮೆನ್ಸ್ ನಮ್ಗೆ ಕಮ್ಮಿ ಇದಾರಪ್ಪ, ನಮ್ ಕೆಲಸ ಮಾಡಕ್ಕೆ ಕಷ್ಟ ಆಗ್ತಾ ಇದೆ, ಎಲ್ಲೆಲ್ಲಿಂದ ಫೋನ್ಗಳು ಬರ್ತದೆ, ನಿಮ್ಮ ಏರಿಯಾದಿಂದ ಬರ್ತದೆ, ಮಲ್ಲೇಶ್ವರಂ ಸುತ್ತ ಎಲ್ಲ ಕಡೆಯಿಂದ ಬರ್ತದೆ, ನಮ್ಗೆ ಮೆನ್ಸ್ ಶಾರ್ಟೇಜ್ ಇದ್ದಾರೆ, ಮೆನ್ಸು ಸ್ವಲ್ಪ ಅರೇಂಜ್ ಮಾಡಿ ತಮ್ಮ ಮಲ್ಲೇಶ್ವರಂ ಇದಕ್ಕೆ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಸರ್, ದಯಮಾಡಿ. ಟ್ರಾಫಿಕ್ ಸಮಸ್ಯೆ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ದಾರೆ. ಶ್ರೀರಾಮ್ಪುರದ ಮೊದಲದ್ದು ಚಿಕ್ಕ ರೋಡ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ನೀವೇನು ಅಪ್ ರ್ಯಾಂಪ್ ಹೇಳ್ತಾ ಇದ್ದೀರಾ ಶ್ರೀರಾಮ್ಪುರ ಇಂದ ಟುವರ್ಡ್ಸ್ ನವರಂಗ್ ಕಡೆ ಹೋಗೋದು,
ಬ್ರಿಡ್ಜ್ ಒಳಗಡೆ ಇಲ್ಲಿ ಕೆಳಗಡೆ ಸಂಪಿಗೆ ಅಲ್ಲಿ ಕೆಳಗಡೆ. ಓಕೆ ಓಕೆ. ಆ ಬ್ರಿಡ್ಜ್ ಮೇಲೆ ಟ್ರ್ಯಾಕ್ ಇದೆ, ಕೆಳಗಡೆಯಿಂದ ಹಿಂಗ್ ಒಳಗಡೆ ಬರುತ್ತೆ. ಓಕೆ ಓಕೆ ಓಕೆ. ಅದನ್ನು ಕೂಡ ಸೇಮ್ ಅದು ಎಲ್ಲಿ ನಾವು ಫೀಲ್ಡ್ ವಿಸಿಟ್ ಮಾಡಿದಾಗ ಕೆಲವೊಂದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಸಮಸ್ಯೆ ಎಂಟೈರ್ ಸ್ಮಾಲ್ ರೋಡ್ಸ್, ಈಗ ಕೆಲವೊಬ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬೈಕ್ ಹೊಡಿತಾರೆ ಅಂತಂದ ಕೂಡ ಅಲ್ಲೇ ಇರ್ಬೇಕು ಅದೇ ಏರಿಯಾದಲ್ಲಿ. ಸೊ ಅದನ್ನು ಕೂಡ ಒಂದು ಫೀಲ್ಡ್ ವಿಸಿಟ್ ಮಾಡಿಕೊಂಡು ವಿಲ್ ಟೇಕ್ ಅಪ್ ದ ಇಶ್ಯೂ. ನಮಗೆ ಕಮಿಷನರ್ ಸಾಹೇಬ್ರಾಗ್ಲಿ ತಮ್ಗಾಗ್ಲಿ ಸರ್, ವಾರ್ಡ್ ವೈಸ್ ತಾವು ಒಂದ್ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಎಲ್ಲೆಲ್ಲಿ ಕಷ್ಟಗಳಿದೆ ಅದೆಲ್ಲ ನಮ್ಮ ನೇರವಾಗಿ ಕಣ್ಣಾರ್ ನೋಡ್ಬೋದು ಸರ್. ಅದರಿಂದ ನಾವು ಏನ್ ಹೇಳ್ತೀವಿ, ನಿಮ್ಮ ಆಫೀಸರು ನಿಮ್ಗೆ ಹೇಳ್ತಾರೆ, ನಿಮ್ಗೆ ಡೈಲಿ ಮಾಹಿತಿ ಸಿಗ್ತದೆ. ಇದ್ರೂ ಸರ್ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಂದು ವಾರ್ಡ್ ವೈಸ್ ವಿಸಿಟಿಂಗ್ ಮಾಡಿದ್ರೆ ಸರ್ ತುಂಬಾ ಕಂಟ್ರೋಲ್ ಆಗ್ಬೋದು ಎಲ್ಲಾ ವಿಚಾರದಲ್ಲೂ ಅಂತ ನನ್ನ ಅನಿಸಿಕೆ ಸರ್. ದಯಮಾಡಿ. ಕೃಷ್ಣ ಅವರೇ, ನೀವು ಬಹಳ ವಿಸ್ತೃತವಾಗಿ ಟ್ರಾಫಿಕ್ ಬಗ್ಗೆ ಹೇಳಿದ್ರ. ಈ ಏನೇನೋ ರೋಡ್ಸ್ ಸ್ವಲ್ಪ ಬರ್ತಾರೆ ನಮ್ಮ ಆಫೀಸರ್ ಬಂದು ನೋಡ್ತಾರ, ನೋಡಿ ಒಂದ್ಸರಿ. ಮೆನ್ ಶಾರ್ಟೇಜ್ ಇಲ್ಲ, ಸುಮ್ಮನೆ ನಮ್ಮ ಇನ್ಸ್ಪೆಕ್ಟರ್ ಎಲ್ಲ ಹೇಳೋದು. ಏನ್ ಮೆನ್ ಶಾರ್ಟೇಜ್ ಇದೆ? ಸುಮ್ಮನೆ ನೀವೇ ಹೇಳಿದಲ್ಲ, ಬೆಸ್ಟ್ ಈಗ ಮಲ್ಲೇಶ್ವರಂ ಸ್ಟೇಷನ್ ಆಗಿದೆ, ಮತ್ತೆ ಮೆನ್ ಶಾರ್ಟೇಜ್ ಎಲ್ಲಿದೆ? ಸುಮ್ಮನೆ ಎಲ್ಲ ನಮ್ಮವ್ರು ಹೇಳೋದು ಹಾಗೆ, ಕೆಲಸ ಮಾಡ್ಲಿ ಇಲ್ಲ ಅಂತ ಹೇಳ್ಬೋದು, ಹಂಗಿಲ್ಲ. ಮೆನ್ ಎಲ್ಲಿ ಶಾರ್ಟೇಜ್ ಇಲ್ಲ, ಆಯ್ತಾ? ಈಗ ಬಹಳ ಒಂದು ನನಗೆ ಕೆಲವು ಪ್ರೆಸ್ ಅವ್ರು ಕೂಡ ಹೇಳಿದ್ರು, ಸರ್ ತಮ್ಮಲ್ಲಿ ಏನೋ ಸ್ಟಾಫ್ ಶಾರ್ಟೇಜ್ ಇದೆ. ಯಾವ ಕಂಡೀಷನ್ ಸ್ಟಾಫ್ ಶಾರ್ಟೇಜ್ ಇಲ್ವೇ ಇಲ್ಲ. 25,000 ಜನ ಇದ್ದಾರೆ ಬೆಂಗಳೂರು ಸಿಟಿ ಪೊಲೀಸಲ್ಲಿ, ಏನ್ ಶಾರ್ಟೇಜ್ ಇದೆ? ಜೊತೆಗೆ ನಾವು ಕ್ಯಾಮರಾಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇಷ್ಟೆಲ್ಲ ಹೊಯ್ಸಾಲ ಗಾಡಿ ಇದೆ, 112 ಗಾಡಿ ಇದೆ, ಚೀತಾ, ಹೋಮ್ ಗಾರ್ಡ್, ಬೇರೆ ಗಾಡಿ ಎಲ್ಲ, ಮೋಟರ್ ಸೈಕಲ್ಸ್. ಈಗ ಇದೆ 50 ವರ್ಷ ಹಿಂದೆ ನೀವೇನ್ ಮಾತಾಡಿದಲ್ಲ, ಅದು ಇರಲಿಲ್ಲ. ಆಗ ಜನಸಂಖ್ಯೆನೂ ಕಡಿಮೆ ಇತ್ತು, ನಮ್ಮ ಸ್ಟ್ರೆಂತು ಕಡಿಮೆ ಇತ್ತು. ಈಗ ಸ್ಟ್ರೆಂತ್ ಜಾಸ್ತಿ ಆಗಿದೆ, ಜೊತೆಗೆ ಟೆಕ್ನಾಲಜಿ ಕೂಡ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ನಮ್ಮ ಕೆಲವು ಆಫೀಸರ್ಸ್ ಅವರು ಕೆಲವು ಟೈಮ್ ಹೇಳ್ಬಿಡ್ತಾರೆ, ಅದು ತಪ್ಪು. ನಾನು ಹೇಳ್ತೀನಿ ಅವ್ರಿಗೆ, ಹಂಗೆ ಮಾತಾಡಬಾರ್ದು. ಅವರು ಏನ್ ಎಕ್ಸಿಸ್ಟಿಂಗ್ ಇದೆ ನಮ್ಮ ಪೊಲೀಸಲ್ಲಿ, ನಮ್ಗೆ ಟ್ರೈನಿಂಗ್ ಇದೆ, ಏನ್ ನಾವು ನಮ್ಗೆ ಏನು ಸೌಲಭ್ಯ ಕೊಡೋದು ನಾನು ನಿಮ್ಗೆ ಕೆಲಸ ಮಾಡಿ ತೋರಿಸಿ. ಓಕೆ, ನಾವು ಸಕ್ಷಮ ಇದ್ದೀವಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ನೀವು ಹೇಳೋದು ವಾರ್ಡ್ ಬಗ್ಗೆ ನಾವು ಖಂಡಿತ ನಮಗೆ ಕೂಡ ಇಷ್ಟ ಇದೆ, ಅಲ್ಲಿ ಬರಬೇಕು. ಬಟ್ ನನ್ನ ಎಕ್ಸಾಕ್ಟ್ಲಿ ಎಷ್ಟು ವಾರ್ಡ್ ಇದೆ BBMP ಅವರು ಎಂಟೈರ್ ಸಿಟಿಯಲ್ಲಿ? 198, 243. ಸೊ ಅದು ಅದೇ ಅಲ್ಲ, GBA ಅದೇ ಅಲ್ಲ. ಸೊ ವಾರ್ಡ್ ಇರಲಿ, ನಾವು ಏನ್ ಮಾಡ್ತೀವಿ ಸದ್ಯಕ್ಕೆ, ನಾವು ನಮ್ಮ ಸ್ಟೇಷನ್ ಮಟ್ಟದಲ್ಲಿ ಇದೇನ್ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿಲ್ಲ, ಇದೇ ರೀತಿ ನಾವು ನಮ್ಮಲ್ಲಿ 11 ಜನ ಈಗ DCPs ಆಗಿದ್ದಾರೆ. ಓಕೆ, ಸೊ ನಾವು ಆಲ್ಟರ್ನೇಟ್ ಆಗಿ ಒಂದೊಂದು ಡಿವಿಷನ್, ಲಾಸ್ಟ್ ನಾವು ವೈಟ್ ಫೀಲ್ಡ್ ಹೋಗಿದೆ, ಇವತ್ತು ನಾನು ನಾರ್ತ್ DCP ಹತ್ರ ಬಂದಿದ್ದೀನಿ. ಅದೇ ರೀತಿ ನಮ್ಮ DCPs, ACPs, ಇನ್ಸ್ಪೆಕ್ಟರ್ ಅಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಕಾರ್ಯಕ್ರಮ ಮಾಡಿದ್ಮೇಲೆ ಇಂಥದೇ ನಮಗೆ ಫೀಡ್ಬ್ಯಾಕ್ ಬರೋದು. ಓಕೆ, ನಾವು ಆದಷ್ಟು ಮಟ್ಟಿಗೆ ಲಾಸ್ಟ್ ಮನೆಗೆ ಹೋಗುವಂತ ಕಾರ್ಯಕ್ರಮ ಅದು ಯಾಕೆ ಮಾಡಿದ್ವಿ, ಅದಕ್ಕೋಸ್ಕರ ಮಾಡಿದೀವಿ. ಓಕೆ, ಸೊ ಅದರಲ್ಲಿ ಖಂಡಿತ ನಮ್ದು ಕೂಡ ಇಂಪ್ರೂವ್ಮೆಂಟ್ ನಾವು ಮಾಡ್ತಾ ಇದೀವಿ. ಕೆಲವು ಕಡೆ ವಿಶೇಷ ಟ್ರಾಫಿಕ್ ಬಗ್ಗೆ ಸಮಸ್ಯೆ ಇದೆ, ಅದರ ಬಗ್ಗೆ ನೋಡ್ತಾರೋ. ಯಾಕೆಂದ್ರೆ ಟ್ರಾಫಿಕ್ದು ಸಮಸ್ಯೆ ಅದು ಹಲವಾರು ಕಾರಣ ಇದೆ, ಅದು ಹಲವಾರು ಕಾರಣ ಎಲ್ಲ ಹೇಳಲಿಕ್ಕೆ ಆಗಲ್ಲ ಇಲ್ಲಿ. ಬಟ್ ನಾವು ಟ್ರಾಫಿಕ್ ಪೊಲೀಸ್ ಅಲ್ಲಿ ಇದೀವಿ, ನಾವು ಟ್ರಾಫಿಕ್ ಪೊಲೀಸ್ ನಿಮ್ಗೆ ಎಷ್ಟು ಮತ್ತಿದೆ ಸಾಲ್ವ್ ಮಾಡಿ ಕೊಡ್ತೀವಿ. ಓಕೆ, ಧನ್ಯವಾದಗಳು ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಟೋಕನ್ ಅನ್ನ ಪಡೆದು ಪ್ರಶ್ನೆಗಳನ್ನ ಕೇಳ್ತಿದ್ದೀರಿ, ದಯಮಾಡಿ ಆಲ್ರೆಡಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಾಗಿದೆ ಅದನ್ನ ಮತ್ತೆ ಪ್ರಸ್ತಾಪಿಸೋದು ಬೇಡ. ದಯಮಾಡಿ ಸ್ವಲ್ಪ ಚಿಕ್ಕದಾಗಿ ತಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ಎಲ್ರಿಗೂ ಕೂಡ ಪ್ರಶ್ನೆ ಕೇಳುವ ಅವಕಾಶ ಸಿಗತ್ತೆ. ನೆಕ್ಸ್ಟ್ ಟೋಕನ್ ನಂಬರ್ 15 ಜಗನ್ನಾಥ್. ನಮಸ್ಕಾರ ಸರ್, ನನ್ನ ಹೆಸರು ಜಗನ್ನಾಥ್ ಅಂದ್ಬಿಟ್ಟು, ವ್ಯಾಪಾರಿಗಳ ಮುಖಂಡ. ಈಗಾಗಲೇ ವ್ಯಾಪಾರಿಗಳು ಸ್ಟ್ರೀಟ್ ವೆಂಡರ್ ಬಗ್ಗೆ ಮಾತಾಡಿದ್ರು ಒಂದೆರಡು ಜನ. ಸ್ಟ್ರೀಟ್ ವೆಂಡರ್ ಬಗ್ಗೆ ಏನಾಗಿದೆ ಅಂದ್ರೆ ಸರ್, ಇವತ್ತು ಬೆಂಗಳೂರಲ್ಲಿ 27,500 ಜನ ಸಮೀಕ್ಷೆ ಆಗಿದೆ. ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಗುರುತಿಸಿ ಮಾಡಿ ಬೇರೆ ವೆಂಡಿಂಗ್ ಝೋನ್ಗಳನ್ನ ಮಾಡಿ ತೆರವು ಮಾಡ್ತಾರೆ. ಸ್ಟ್ರೀಟ್ ವೆಂಡರ್ ಪ್ರಾಬ್ಲಮ್, ಯಾಕೆಂದ್ರೆ ಈಗ ಕರೋನಾ ಆದ ನಂತರ ವ್ಯಾಪಾರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಹಂಗಾಗಿ ಏನ್ ಸಮೀಕ್ಷೆ ಮಾಡಿದ್ದಾರೆ, 27,500 ಜನ 8 ವಲಯದಲ್ಲೂ ಸಮೀಕ್ಷೆ ಆಗಿದೆ.
ಅವ್ರನ್ನೆಲ್ಲ ತೆರವು ಮಾಡೋ ಅಂತ ಕೆಲಸ ಆಗುತ್ತೆ ಮುಂದಿನ ದಿವಸಗಳಲ್ಲಿ. ಒಂದು ಇದರಲ್ಲಿ ನವರಂಗಿಂದ ಈ ಮೋದಿ ಕಡೆಯಿಂದ ನವರಂಗ್ ಥಿಯೇಟರ್ ಹತ್ರ ಸ್ಟ್ರೈಟ್ ಬರೋ ಅಂಥದ್ದು ಮತ್ತೆ ರೈಟ್ಗೆ ಕಟ್ಟಿಂಗ್ ಇಲ್ಲ, ಅದು ಪ್ರಾಬ್ಲಮ್ ಆಯ್ತಾ ಇದೆ. ಮಂಜುಶ್ರೀ ಮೆಡಿಕಲ್ ಹತ್ರ ಬಂದು ಅಲ್ಲಿ ಜಾಮ್ ಆಯ್ತಾ ಇದೆ. ಆದ್ರೆ ರೈಟ್ ಇದನ್ನ ಯಾಕೆ ತೆರವು ಮಾಡಿದ್ರೆ ಗೊತ್ತಾಯ್ತಾ ಇಲ್ಲ, ರೈಟ್ ಕಟ್ಟಿಂಗ್ ಇಲ್ಲ ಅಲ್ಲಿ, ಅದು ಒಂದು ಪ್ರಾಬ್ಲಮ್ ಆಯ್ತಾ ಇದೆ. ಮತ್ತೆ ಹಿಂದಿನ ದಿವಸಗಳ ತರ ಅಲ್ಲ, ಈಗ ಜನಸ್ಥಿ ಪೊಲೀಸರು ಎಲ್ಲ ತರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಸ್ಪಂದಿಸ್ತಾ ಇದ್ದಾರೆ. ಯಾವುದೇ ಒಂದು ಪಾಪ ಸಾರ್ವಜನಿಕರು ಹೋಗ್ಲಿ ಇದು ಮಾಡ್ಲಿ, ಈಗ ನಾವೇ ಹೋಗ್ಲಿ ಮತ್ತೆ ಎಷ್ಟೋ ಗಾಂಜಾಸ್ ಕೇಸ್ಗಳು ಇಂಥವಕ್ಕೆಲ್ಲ ನಾವು ಫೋನ್ ಮಾಡಿದೀವಿ, ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸರ್. ಧನ್ಯವಾದಗಳು ಸರ್. ತಮ್ಮ ಪ್ರಶ್ನೆಯನ್ನು ಅವಲೋಕಿಸಿ ಅದಕ್ಕೆ ಏನ್ ಬೇಕು ಸೂಕ್ತ ಪರಿಹಾರವನ್ನ ಕಂಡುಕೊಳ್ತಾರೆ ಪೊಲೀಸ್ ಇಲಾಖೆಯವರು. ಇನ್ನು ನೆಕ್ಸ್ಟ್ 16 ಟೋಕನ್ ನಂಬರ್ ಚಿರಂಜೀವಿ. ಸರ್ ನಮಸ್ತೆ, ನನ್ನ ಹೆಸರು ಚಿರಂಜೀವಿ, ಮಲ್ಲೇಶ್ವರಮಿಂದ ಮಾತಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಬ್ಯಾನರ್ಗಳು ತುಂಬಾ ಇದೆ ಸರ್, ಸಿಗ್ನಲ್ ಲೈಟ್ಗಳು ಕಾಣಿಸಲ್ಲ. ನೋಡ್ರಿ ಬ್ಯಾನರ್ ದೊಡ್ಡದಾಗಿ ಹಾಕ್ತಾರೆ, ಅವ್ನ್ ಬರ್ತಾಡೆ ಇವ್ನ್ ಬರ್ತಾಡೆ ಅಂತ. ಅದು ಮಳೆ ಬಂದಾಗ ತಲೆ ಮೇಲೆಲ್ಲ ಬಿದ್ದಿದೆ, ನನಗೊಂದ್ಸಲಿ ಬಿದ್ದಿದೆ ಸರ್. ಎಷ್ಟೋ ಜನಕ್ಕೆ ಅಲ್ಲಿ ಆಕ್ಸಿಡೆಂಟ್ ಆಗಿರೋದು ಇದೆ. ನೆಲಮಂಗಲದಲ್ಲಿ ಒಂದ್ಸಲಿ ಹೈವೇದಲ್ಲಿ ಕಾರ್ ಮೇಲೆ ಬಿದ್ದು ಆಕ್ಸಿಡೆಂಟ್ ಆಗಿರೋದು ಘಟನೆ ಇದೆ. ದಯವಿಟ್ಟು ಈ ಬ್ಯಾನ್ ಕ್ಯಾನ್ಸಲ್ ಮಾಡ್ಬೇಕಂತ ನಾನು ಮತ್ತೆ ಕೇಳ್ಕೊಂತೀನಿ. ಎರಡನೇದಾಗಿ ಎಲ್ಲರೂ ಪೊಲೀಸವ್ರು ಮಾಡ್ತಿಲ್ಲ ಅಂತ ಬರೀ ಪೊಲೀಸವ್ರ ಮೇಲೆ ಹಾಕೋದಲ್ಲ, ಟ್ರಾಫಿಕ್ಗೆ ಅಲ್ಲಿ ಸ್ಥಳೀಯರು ಯಾರು ಆಸಕ್ತಿ ಇದ್ದಾರೆ ಅವರು ಕರ್ಕೊಬಂದು ಅವ್ರಿಗೂ ಸ್ವಲ್ಪ ಅವಕಾಶ ಕೊಡಿ. ಯಾಕಂದ್ರೆ ನಾವು ಇದೀವಿ, ಈಗ ನಾವು ಕೆಲಸ ಮಾಡಕ್ಕೆ ನಾವು ಕೈ ಜೋಡಿಸ್ತೀವಿ. ನಿಮ್ಗೆ ಎಲ್ಲರೂ ಪೊಲೀಸ್ ಮಾಡೋಕ್ಕಾಗಲ್ಲ, ನಾವು ಇದೀವಿ ಸರ್, ಸಾರ್ವಜನಿಕ ನಮ್ದು ಕರ್ತವ್ಯ ಆಗುತ್ತೆ ಇದು ಮಾಡೋದು. ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ. ಅಲ್ಲಿ ಸ್ಥಳೀಯ ಯಾರಿದ್ದಾರೆ ದಯವಿಟ್ಟು ಅವ್ರನ್ನ ನೀವು ಗುರುತಿಸಿ ಅವ್ರಿಗೆ ಒಂದು ಕೆಲಸ ಮಾಡಕ್ಕೆ ಅವಕಾಶ ಕೊಡ್ಬೇಕಂತ ಕೇಳ್ಕೊತೀನಿ. ಇನ್ನೊಂದು ಏನಂದ್ರೆ ನಮ್ಮ ಮಲ್ಲೇಶ್ವರಂ ಠಾಣೆ ಬಗ್ಗೆ ನಾನು ಹೇಳ್ತೀನಿ. ತುಂಬಾ ಫಸ್ಟ್ಗಿಂತ ಈಗ ತುಂಬಾ ಎಲ್ಲಾ ತರ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನೇ ಅದು ಒಂದು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬರ್ತಾರೆ, ನಮ್ಮನ್ನ ಕಾಪಾಡೋದಾಗ್ಲಿ ನಿಮ್ಗೆ ರಕ್ಷಣೆ ಕೊಡೋದಾಗ್ಲಿ ಏನೇ ಆಗ್ಲಿ ತುಂಬಾ ಇದು ಮಾಡ್ತಾರೆ. ನಮ್ಮ ಜಗದೀಶ್ ಸರ್ ಅವರು ತುಂಬಾ ನಮ್ಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಸಿಬ್ಬಂದಿಗಳು ಅಷ್ಟೇ ಎಲ್ಲ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ನಮ್ ಧನ್ಯವಾದಗಳು ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಸರ್. ನೆಕ್ಸ್ಟ್ ಟೋಕನ್ ನಂಬರ್ 17 ಶಿವಕುಮಾರ್. Sir, good afternoon, sir. I'm Shiv Kumar, former Government and Arts Science College Student Union leader of Bangalore City, sir. So, ಇವತ್ತು ಇದು ನಾವು 4ನೇ ಕಮಿಷನರ್ ನೋಡ್ತಾ ಇರೋದು ಸರ್ ತಮ್ಮನ್ನ. ಅಂದರೆ ನಮಗೆ ಸ್ವಲ್ಪ ಬುದ್ಧಿ ಬಂದಾಗ್ಲಿಂದ ಮೀಟಿಂಗ್ಸ್ ಬಂದಾಗ ಫಸ್ಟು ಬಂದ್ಬಿಟ್ಟು ನಾವು ಕಮಲ್ ಪಂತ್ ಸಾರು, ಭಾಸ್ಕರ್ ರಾವ್ ಸಾರು ಮತ್ತೆ ನೀವು, ದಿಸ್ ಈಸ್ ಆಲ್ ಬಿಫೋರ್ ಫಸ್ಟ್ ನಮ್ಮ ಅಜಯ್ ಕುಮಾರ್ ಸಿಂಗ್ ಸರ್. ಸ್ವಲ್ಪ ಮೆಮೊರೀಸ್ ಕಡಿಮೆ, ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಸರ್, ಸಾರಿ. ಸೊ ವಿಶೇಷವಾಗಿ ಏನಂದ್ರೆ ನೀವು ದೀಪ ಹಚ್ಚುವಾಗ್ಲೇನೆ ನಿಮ್ಮ ಕಾರ್ಯ ವೈಶಾಲಿ ಸ್ಟೈಲ್ ನ ನೀವು ತೋರಿಸ್ಬಿಟ್ರಿ. ಒಬ್ರು ಕಾಮನ್ ಕಾನ್ಸ್ಟೇಬಲ್ ನ ಕರೆದ್ರಿ, ಒಬ್ರು ನಾಗರಿಕರನ್ನ ಕರೆದು ಆ ದೀಪ ಹಚ್ಚುವಾಗ ನಿಮ್ ನೋಡಿದ್ದೀರ. ಸೊ ಹ್ಯಾಟ್ಸ್ ಆಫ್ ಯು ಫಾರ್ ಯುವರ್ ಹ್ಯುಮ್ಯಾನಿಟಿ. ಸೊ ಇದರಲ್ಲೇ ನಿಮ್ಮ ವರ್ಕಿಂಗ್ ಸ್ಟೈಲ್ ಗೊತ್ತಾಗ್ತದೆ ಸರ್. ದೂರದೃಷ್ಟಿ ಇಟ್ಕೊಂಡು ಯೋಚನೆ ಮಾಡೋವಂಥವ್ರು. ಮತ್ತೆ ನಮ್ಮೆಲ್ಲ ನಾಗರಿಕರ ಪರವಾಗಿ ತಾವು ತಮಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊಂತಿದ್ದೀನಿ ಸರ್. DCP ಸಾರ್, ಟ್ರಾಫಿಕ್ ಅಂಡ್ ನ್ಯಾಮೇಗೌಡ ಸರ್, ದಯಮಾಡಿ ನಾವು ಅಲ್ಲಿಗೆ ಬರ್ತೀವಿ, ಪ್ಲೀಸ್ ಕಮ್ ಸರ್. ಬನ್ನಿ, ಯಾರನ್ನ ಒಂದಿಬ್ಬರು ಬನ್ನಿ. ನಾಗರಿಕರ ಪರವಾಗಿ ಧನ್ಯವಾದಗಳು ಸರ್. ದಯಮಾಡಿ ಯಾರೆಲ್ಲ ಸಾರ್ವಜನಿಕರು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂತಿದ್ದೀರಿ, ದಯಮಾಡಿ ಯಾರೆಲ್ಲ ಆಲ್ರೆಡಿ ಪ್ರಶ್ನೆಗಳನ್ನ ಕೇಳಿದಿರೋ ಅದೇ ಪ್ರಶ್ನೆಯನ್ನ ಪುನರಾವರ್ತಿಸೋದು ಬೇಡ. ಜೊತೆಗೆ ಒಂದೊಂದು ಪ್ರಶ್ನೆಯನ್ನ ತಾವು ಕೇಳಿದ್ರೆ ದಯಮಾಡಿ ಅದು ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ. ಯಾಕಂತ ಹೇಳಿದ್ರೆ ಸಮಯದ ಅಭಾವ ಇರೋದ್ರಿಂದ ಎಲ್ರಿಗೂ ಕೂಡ ಪ್ರಶ್ನೆಯನ್ನ ಕೇಳೋದಕ್ಕೆ ಅವಕಾಶ ಸಿಗ್ಲಿ. ಮುಂದಿನ ಟೋಕನ್ ನಂಬರ್ 18. ಮೇಡಮ್, ಇನ್ನ ನಾನು ಅವ್ರಿಗೆ ವಿಶ್ ಮಾಡಿದೀವಿ ಅಷ್ಟೇ ಮೇಡಮ್, ಏನು ಪಾಯಿಂಟ್ಸ್ ಹೇಳಿಲ್ವಲ್ಲ ಮೇಡಮ್.
ಸರ್ ಮಾತಾಡಿ ಮೊನ್ನೆ ನಾವು ಲಾಸ್ಟ್ ಸ್ಟೂಡೆಂಟ್ಸ್ ಫಾರ್ ಇನ್ ಸ್ಕೂಲ್ಸ್ ಆಲ್ಸೋ ಇಲ್ಲೂ ಲಾಸ್ಟ್ ಆಗ್ತಾ ಇದ್ದೀರಾ ನೀವು. ಶ್ರೀರಾಮ್ಪುರ ಸ್ಟೇಷನ್ ಅಂತ ಸರ್, ಇದು ನಮ್ಮ ಶ್ರೀರಾಮ್ಪುರ ಸ್ಟೇಷನ್ ಕಮ್ಸ್ ಅಂಡರ್ ದಿ ರಾಜಾಜಿನಗರ ಸಬ್ ಡಿವಿಷನ್ ಸರ್. ವಿ ಹ್ಯಾವ್ 3 ಪಾಯಿಂಟ್ಸ್ ಸರ್. ಒಂದು, ನಮ್ಮ ಶ್ರೀರಾಮ್ಪುರ ಇನ್ಸ್ಪೆಕ್ಟರ್ ಮತ್ತೆ ಮಲ್ಲೇಶ್ವರಂ ಟ್ರಾಫಿಕ್ ಅವರು ಮಂಡೇನೆ ಅವರಿಬ್ಬರು ಒಂದು ಮೀಟಿಂಗ್ ಮಾಡ್ಬೇಕು ಸರ್. ಬಿಕಾಸ್ ನಮ್ಮಲ್ಲಿ ಸ್ವಲ್ಪ ಶ್ರೀರಾಮ್ಪುರದಲ್ಲಿ ವೈನ್ ಸ್ಟೋರ್ಸ್ ಜಾಸ್ತಿ ಇದೆ. ಔಟ್ಸ್ಕರ್ಟ್ ಇಂದ ಬರ್ತಾರೆ ಸರ್. ಅಲ್ಲಿ ಒಂದೇ ಒಂದು ಲೈನ್ ಅಲ್ಲಿ 52 ನಾನ್ ವೆಜ್ ಹೋಟ್ಲ್ ಇದೆ ಸರ್. ಸೊ ಅಲ್ಲಿ ಲೋಕಲ್ ಅವ್ರು ಯಾರು ಅಲ್ಲಿ ಯೂಸ್ ಮಾಡಲ್ಲ ಸರ್. ಹೊರಗಡೆಯಿಂದ ಬಂದಾಗ ಜಿಗ್ಜಾಕ್ ಪಾರ್ಕಿಂಗು ಇದೆಲ್ಲ ಆಗ್ತದೆ. ಸೊ ಮಂಡೇ ದಯಮಾಡಿ ನಮ್ಮ ಶ್ರೀರಾಮ್ಪುರ ಸ್ಟೇಷನ್ ಲಾ ಅಂಡ್ ಆರ್ಡರ್ ಅಂಡ್ ಇವರು ಇಬ್ರು ಮೀಟ್ ಮಾಡಿಕೊಂಡು ಅದನ್ನ ಪ್ರಾಕ್ಟಿಕಲಿ ಅಲ್ಲೊಂದು 5 minutes ಸ್ಪೆಂಡ್ ಮಾಡ್ಬೇಕು ಸರ್. ಅದು ಜಾಸ್ತಿ ಹೇಳಕ್ ಹೋಗ್ಬಾರ್ದು. ದೇ ವಿಲ್ ಸಾಲ್ವ್ ಅಂತ ಗೊತ್ತಾಗ್ತದೆ. ಮತ್ತೆ ನಿಮಗೆ ಬುಧವಾರ ಮೀಟ್ ಮಾಡಿ ನಾನು ಅಪ್ಡೇಟ್ ಮಾಡ್ತೀನಿ ಸರ್. ಮತ್ತೆ ಎರಡನೇದು, BBMP ಕಾಂಟ್ರಾಕ್ಟರ್ಸ್ ಇರ್ತಾರಲ್ಲ ಸರ್. BBMP ಕಾಂಟ್ರಾಕ್ಟರ್ಸ್ ನಮ್ಮ ಬ್ರದರ್ ಕಾಂಟ್ರಾಕ್ಟರ್, ಬಟ್ ಯಾರಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. BBMP ಕಾಂಟ್ರಾಕ್ಟರ್ಸ್ ದೇ ಆರ್ ದಿ ಡಾನ್ಸ್ ಆಫ್ ಬ್ಯಾಂಗ್ಳೂರ್. ಎಲ್ಲನ ಒಂದು ಮೋರಿ ಮಾಡ್ಲಿ ಅಥವಾ ಒಂದು ಡೆಕ್ ಸ್ಲ್ಯಾಬ್ ಮಾಡ್ಲಿ, ದೇರ್ ಇಸ್ ನೋ ಇನ್ಫಾರ್ಮೇಶನ್ ಫಾರ್ ಯಾರಿಗೂ ಕೊಡಲ್ಲ. ಯಾವ ಆಫೀಸರ್ಸು, ಎಮರ್ಜೆನ್ಸಿ, ಆಂಬುಲೆನ್ಸ್, ಒಂದೇ ಸಣ್ಣ ರಸ್ತೆ ಇರ್ತದೆ. ಒಂದೇ ರಸ್ತೆಯಲ್ಲಿ ಅದರಲ್ಲೇ 3 ಕಡೆ ಡೆಕ್ ಸ್ಲ್ಯಾಬ್ ನ ಓಪನ್ ಮಾಡಿರ್ತಾರೆ ಸರ್. ಸೊ ಅದನ್ನೇನ್ ಮಾಡಬೇಕು, ನಮ್ಮ ಸ್ಟೇಷನ್ ಆಫೀಸರ್ಸ್ನ, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಯಾರಿರ್ತಾರೆ ಸಂಬಂಧಪಟ್ಟಂಗೆ, ಬೆಂಗಳೂರು ಮಹಾನಗರ ಪಾಲಿಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಯಾರಿರ್ತಾರೆ ಅವ್ರಿಗೆ ಇಂಟಿಮೇಟ್ ಮಾಡಬೇಕು. ಕಾಂಟ್ರಾಕ್ಟರ್ ಅಂತೂ ಮಾಡಲ್ಲ ಸರ್. ಸೊ ಇವ್ರು ಮಾಡೋ ಅಂತ ಒಂದು ಪರಿಸ್ಥಿತಿ ಉದ್ಭವ ಆದಾಗ ಡೆಫಿನೆಟ್ಲಿ ಆ ತರದ್ದು ನಮಗೆ ಚಾನ್ಸಸ್ ಇದಿರಲ್ಲ ಸರ್. ಮತ್ತೆ ಮೂರನೇ ಪಾಯಿಂಟ್ ಏನಂತ ಹೇಳಿದ್ರೆ, ನಾನು ಲಾಸ್ಟ್ ವೀಕ್ 10 days ಬಿಫೋರ್ ಕಮಿಷನರ್ ಆಫೀಸಿಂದ ನನಗೆ ಕರೆಸಿಸಿ ಸರ್ ಆಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋರು ಮೇಡಮ್, IPS ಆಫೀಸರ್ ಕಮಾಂಡಿಂಗ್ ವಿಂಗ್ ಬಗ್ಗೆ. ಸೊ ಅವ್ರ ಹತ್ರ ಒಂದು 15 minutes ಮಾತಾಡಿ ತಮ್ಗೆ ಇಂಟಿಮೇಟ್ ಮಾಡಕ್ ಹೇಳಿದೆ ಸರ್. ನಾನು ಸಿಟಿಸನ್ ಸೊಸೈಟಿ ಆಫ್ ಇಂಡಿಯಾ ಅಂತ ಒಂದು ಅಸೋಸಿಯೇಷನ್ ಇದೆ, ಅದಕ್ಕೂ ಕೂಡ ಜನರಲ್ ಸೆಕ್ರೆಟರಿ ಇದ್ದೀನಿ ಸರ್. ನಾನು ಮೇಡಮ್ ರಿಕ್ವೆಸ್ಟ್ ಮಾಡಿ ಒಂದು ಲೆಟರ್ ಕೂಡ ತಮ್ಗೆ ಅಡ್ರೆಸ್ ಮಾಡಿ ಕೊಟ್ಬಿಟ್ಟು ಬಂದಿದ್ದೆ ಸರ್. ನಮ್ಮಲ್ಲಿ ಸ್ಕೂಲ್ಸ್ ಅಲ್ಲಿ ಅವೇರ್ನೆಸ್ ಕ್ರಿಯೇಷನ್ ಮಾಡಕ್ಕೆ ಆಪ್ ಅವ್ರಿಗೆ ಕೆಲವರು ಮಕ್ಕಳು, ನಮ್ಮಲ್ಲಿ ಏನಾಗ್ತದೆ ಸರ್, ಶ್ರೀರಾಮ್ಪುರ ಸ್ಟೇಷನ್ ಅಲ್ಲಿ ಕಡು ಬಡವರು ವಾಸ ಮಾಡತಕ್ಕಂತ ಸ್ಥಳ ಸರ್. ಕಾರ್ಮಿಕರು, ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋರು, ಅಗರಬತ್ತಿ, ಅವ್ರ ಮಕ್ಕಳು ಎಜುಕೇಟೆಡ್ ಇರ್ತಾರೆ ಸರ್. ದೇ ಆರ್ ಆಲ್ ಸ್ಟಡಿಂಗ್ ಇನ್ ಲೈಕ್ ಕ್ಲಿನಿಕ್ ಗೌರ್ಮೆಂಟ್, ನಿರ್ಮಲಾ ರಾಣಿ, ಮೌಂಟ್ ಕಾರ್ಮಲ್, ಕ್ರೈಸ್ಟ್ ಕಾಲೇಜಲ್ಲಿ ಅವ್ರ ಮಕ್ಕಳು ಸರ್. ಸೊ ಅಂತ ಮಕ್ಕಳಿಗೆ ಸ್ಕೂಲ್ಸ್ ಅಲ್ಲಿ, ನಮ್ಮಲ್ಲಿ ಇರ್ತಕ್ಕಂಥ ಸ್ಕೂಲ್ಸ್ ಅಲ್ಲಿ ಅವೇರ್ನೆಸ್ ಕೊಟ್ರೆ, ತಾವು ದಯಮಾಡಿ DCP ಸಾರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ನಾವು ಅವ್ರನ್ನ ಮೀಟ್ ಮಾಡೋದನ್ನ ಫಾಲೋ ಅಪ್ ಮಾಡ್ಕೊಂತೀವಿ ಸರ್. ನಮ್ಮ ಸ್ಕೂಲ್, ನಮ್ಮ ಸ್ಟೇಷನ್ಗೆ ಬರ್ತಕ್ಕಂಥ 4-5 ಸ್ಕೂಲ್ ಅಟ್ ಎ ಟೈಮ್ ಒಂದೇ ಕಡೆ ಸೇರಿಸಿ ಆ ಆಪ್ ಬಗ್ಗೆ ಹೌ ಟು ಡೌನ್ಲೋಡ್ ಅಂಡ್ ಹೌ ಟು ಯೂಸ್ ಸರ್, ತುಂಬಾ ಉಪಯೋಗ ಆಗ್ತದೆ ಸರ್. ವೆರಿ ಯೂಸ್ಫುಲ್ ಆಪ್ ಸರ್ ಅದೊಂದು. ಸೊ ಅದೊಂದು ತಾವು ದಯಮಾಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ನನಗೆ 2 ಮಾತನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳು ಸರ್. ಸಾರಿ, ಏನಾನ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಸರ್. ಶಿವಕುಮಾರ್ ಅವರೇ, ನೀವು ಅದು ಪಾಯಿಂಟ್ ಔಟ್ ಮಾಡಿದಾರಲ್ಲ, ಈ 3 ಪಾಯಿಂಟ್ಸ್. ಒಂದು ಮೀಟಿಂಗ್ ಬಗ್ಗೆ ಅವರು ಮಾಡ್ತಾರೆ ಅವರು, ಬಟ್ ಮಂಡೇ ನಮ್ಮಲ್ಲಿ ತುಂಬಾ ಕೆಲಸ ಇರ್ತದೆ. ಮಂಡೇ ಮೀಟಿಂಗ್ಗಿಂತ ಇವತ್ತು ಸ್ಯಾಟರ್ಡೆ ಸಂಡೇ ರಜೆ ಇದೆ, ಇವತ್ತೇ ನಾಳೆ ಮಾಡಿಬಿಡ್ಲಿ ಅಂತ ಏನಿದೆ, ಭೇಟಿ ಮಾಡಿ. ಈಗ ನೀವು ಅಲ್ಲಿ ಕಮಾಂಡ್ ಸೆಂಟರ್ ಹೋಗಿದಾರಲ್ಲ, ಅವು ಒಂದು ಮೈಕ್ ಅಲ್ಲಿ ಹೇಳಿ ಏನ್ ನೋಡಿದಾರಂತ ಹೇಳಿ, ಏನ್ ನೋಡಿದಾರಂತ ಹೇಳಿ ಜನಕ್ಕೆ ಗೊತ್ತಾಗ್ಬೇಕು ಸರ್. ನಿಮ್ಮ ಬಾಯಿಂದ ಗೊತ್ತಾಗ್ಬೇಕು. ಹೇಳಿ. ನಾಗರಾಜ್ ಅಂತ ಯಾರೋ ಒಬ್ರು ಇದ್ರು ಸೋಡಿ, ನಾನು ಇನ್ನೂ ಮೆಮೊರಿ ಇದೆ ಸರ್. ಅದು ನಾಗರಾಜು ಇರ್ಲಿ, ಅದು ಯಾರು ಅಲ್ಲ, ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸರ್. ಕರೆಕ್ಟ್. ಏನ್ ನೋಡಿದ್ರೆ ಹೇಳಿ. ನಾವು ಪೊಲೀಸ್ ಸ್ಟೇಷನ್ ಹೋಗೋಂತ ಅವಶ್ಯಕತೆನೇ ಇಲ್ಲ. ನಾವು ಮೊಬೈಲ್ ಆಪ್ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ, ಹೆಣ್ಮಕ್ಳಿಗೂ ಅಷ್ಟೇ, ನಿಮ್ದೊಂದು ನಂಬರ್ ಇರುತ್ತೆ. ಬಟ್ ಪ್ರಾಕ್ಟಿಕಲ್ ಆಗಿ ನಿಮಗೆ ಅದು ಗೊತ್ತಾಗಿ ಅದನ್ನ ಒತ್ತಿದ ತಕ್ಷಣ ನಿಮ್ದು ಲೈವ್ ವಿಡಿಯೋ ಕಾಲ್ ಹೋಗುತ್ತೆ ಸರ್. ಒಂದು. ಎರಡನೇದು, ಚೈನ್ ಸ್ನ್ಯಾಚಿಂಗ್ ಆದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆ ಸ್ಪಾಟ್ಗೆ ವೆಹಿಕಲ್ಸ್ ಬರ್ತದೆ ಸರ್, ನಮ್ಮ ಹೋಮ್ಶಾಲಾ ವೆಹಿಕಲ್. ಮೂರನೇದು, ಅದೇ ಸ್ವಲ್ಪ ಮೆಮೊರಿ ಕಡಿಮೆ ಸರ್, ಇನ್ನೊಂದು ಮರ್ತು ಬಿಟ್ಟಿದ್ದೀನಿ. ಆಯ್ತು, ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಅಲ್ಲ, ನಮ್ಮ ಆಫೀಸರ್ಸ್ಗೆ ನಾವು ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿದ್ದೀವಿ, ಆಯಾ ಸ್ಟೇಷನ್ ಅವರು ಅದಕ್ಕೆ. ನಿಮ್ದು ಯಾವ ಶ್ರೀರಾಮ್ಪುರನಾ? ಬೇರೆ ಶ್ರೀರಾಮ್ಪುರ ಇನ್ಸ್ಪೆಕ್ಟರ್? ಅಚ್ಚಾ, ಯು ಹ್ಯಾವ್ ಟೇಕನ್ ದಮ್, ಅವ್ರು ಕರ್ಕೊಂಡು ಹೋಗಿದ್ರಲ್ಲ. ಅದು ಎಷ್ಟು ಜನ? 20-30 ಜನ ಇವರು DCP ಕಮಾಂಡ್. ನಮ್ದು ಇನ್ಸ್ಟ್ರಕ್ಷನ್ ಇತ್ತು. ನಾನು ಏನ್ ಹೇಳಿದೆ, ನಮ್ಮ ಎಲ್ಲ ಆಫೀಸರ್ಸ್ ಅವರು ಸ್ಟೇಷನ್ ಮಟ್ಟದಲ್ಲಿ ಗುಂಪು ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು. ಅದು ಏನ್ ಬಿಲ್ಡಿಂಗ್ ನೀವು ನೋಡಿದಾರಲ್ಲ, ಆ ಬಿಲ್ಡಿಂಗ್ದು ಎಷ್ಟು ಖರ್ಚಾಗಿದೆ ನಿಮ್ಗೆ ಗೊತ್ತಿದೆಯಾ? ಆ ಬಿಲ್ಡಿಂಗ್ ಮತ್ತೆ ಅದಕ್ಕೆ ಉಪಕರಣ ಏನೇನಿದೆ ಎಲ್ಲ ಸೇರಿ ಖರ್ಚಾಗಿದ್ದು ಗೊತ್ತಿಲ್ಲ ಸರ್, ಉಪಕರಣ ಗೊತ್ತು ಸರ್. ಅದು ಅಡ್ತಾ ಇದ್ದೀನಿ.
ಅಂದ್ರೆ ಅಲ್ಲಿಂದ ಕಂಟ್ರೋಲ್ ನಾವು ಇಡೀ ಸಿಟಿಗೆ ಮಾಡ್ತಾ ಇದ್ದೀವಿ. 1,000 ಕೋಟಿಗಿಂತ ಜಾಸ್ತಿ ಖರ್ಚಾಗಿದೆ. 1,000 crores ಜಾಸ್ತಿ ಆಯ್ತಾ. ಸೊ ಅದಲ್ಲಿ ನಮ್ಮಲ್ಲಿ ಟೋಟಲ್ 10,000 ಮೇಲೆ ಕ್ಯಾಮ್ರಾ ಅಲ್ಲಿ ಬರ್ತಾ ಇದೆ ಲೈವ್. ಏನ್ ನೀವು ವಾಲ್ ನೋಡಿದಾರಲ್ಲ, 260 feet ವಾಲ್ ಇದೆ, ಅದು LED ವಾಲ್. ಪ್ಲಸ್ 6.5 ಲಕ್ಷ ಅಂದಾಜು ಪ್ರೈವೇಟ್ ಕ್ಯಾಮ್ರಾಸ್ ಇದೆ ಇಡೀ ಸಿಟಿಯಲ್ಲಿ. ಪ್ರೈವೇಟ್ ಸಂಸ್ಥೆಯವರು ಎಲ್ಲ ಪಬ್ಲಿಕ್ ಸೇಫ್ಟಿ ಆಕ್ಟ್ ಈಗ ಕಡ್ಡಾಯವಾಗಿ ಹಾಕಲೇಬೇಕು ಅವರು. ಅದು 6.5 ಲಕ್ಷದ ಕ್ಯಾಮ್ರಾದು ಜಿಯೋ ಟ್ಯಾಗಿಂಗ್, ಅಂದ್ರೆ ನಮಗೆ ಲೊಕೇಶನ್ ಎಲ್ಲಿದೆ ನಮ್ಮ ಕಂಟ್ರೋಲ್ ಗೊತ್ತಿದೆ. ಸೊ ನಿಮ್ಗೆ ಕರ್ಕೊಂಡು ಹೋದ ಉದ್ದೇಶ ಒಂದೇ ಇತ್ತು, ನಮ್ಮ ಸರ್ಕಾರ ವತಿಯಿಂದ ಮತ್ತೆ ನಮ್ಮ ಗೃಹ ಇಲಾಖೆಯಿಂದ ನಮ್ಮ ಎಲ್ಲ ಸಿಬ್ಬಂದಿ ಅವರು, ಆಫೀಸರ್ಸ್ ಅವರು ತುಂಬಾ ಒಳ್ಳೆ ಕೆಲಸ ಅವರು ಮಾಡಿ, ಟೆಕ್ನಾಲಜಿ ಯೂಸ್ ಮಾಡಿ 8 ಇಂದ 10 ನಿಮಿಷಕ್ಕೆ ನಮ್ಮ ಹೊಯ್ಸಳ ಗಾಡಿ ಯಾವುದು ಚೈನ್ ಸ್ನ್ಯಾಚಿಂಗ್ ಬರೇ ಅಲ್ಲ, ಯಾವುದು ಕಾಲ್ ಬಂದ್ರೆ ನಮ್ಮ 112 ಗಾಡಿ ಅಲ್ಲಿಗೆ 8 ಇಂದ 10 ಹೋಗ್ತದೆ. ಇದೆಲ್ಲ ನಾವು ಮಾಡ್ತಾ ಇದೀವಿ ಹಿಂದೆಯಿಂದ. ಆದ್ರೆ ಜನ ಹೋಗಿ ನೋಡಿದ್ರೆ ಅವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಬರ್ತದೆ, ಹೌದಪ್ಪ ಬೆಂಗಳೂರು ನಗರ ಪೊಲೀಸ್ ಅವರು ನಮ್ಗೋಸ್ಕರ ಇದ್ದಾರ. ಕೆಲವು ಅಪ್ಪಿತಪ್ಪಿ ಕೆಲವು ಕಡೆ ಕೆಲವು ಟೈಮ್ ಸಮಸ್ಯೆ ಆಗೇ ಆಗ್ತದೆ, ಅದು ಏನು ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಆಪ್ ಬಗ್ಗೆ ಹೇಳಿದ್ರಲ್ಲ, ಆಪ್ ಇದು ತಾವು ಎಲ್ಲರೂ ಡೌನ್ಲೋಡ್ ಮಾಡಬೇಕು. ನಮ್ಮ ಮನೆಗೆ ಕಾರ್ಯಕ್ರಮ ಏನ್ ಮಾಡ್ತಾ ಇದೀವಿ ಅದರಲ್ಲಿ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಹೋದಾಗ ಆಪ್ ಡೌನ್ಲೋಡ್ ತುಂಬಾ ಈಸಿ ಇದೆ, ಫ್ರೀ ಆಫ್ ಕಾಸ್ಟ್ ಇದೆ. ಆಪ್ ಡೌನ್ಲೋಡ್ ಮಾಡಿದ್ರೆ ಸಪೋಸ್ ಯಾರಿಗೆ ಸಮಸ್ಯೆ ಇದ್ರೆ ಸ್ಪೆಷಲಿ ಇದು ಲೇಡೀಸ್ ಮತ್ತೆ ಮಕ್ಕಳು, ಮಹಿಳಾ ಮತ್ತೆ ಮಕ್ಕಳು ಅವ್ರ ಬಗ್ಗೆ ಇದೆ. ಅವರು ಅಲ್ಲಿ ಹೊತ್ತಿದ ತಕ್ಷಣ SOS ಬಟನ್ ಹೊತ್ತಿದ ತಕ್ಷಣ ನಮಗೆ ಅಲ್ಲಿ ಸೈಲೆಂಟ್ ಬರ್ತದೆ ನಮ್ಮ ಕಂಟ್ರೋಲ್ ರೂಮ್ಗೆ. ಸೈಲೆಂಟ್ ಮುಂಚೆ ಕೂಡ ಸುರಕ್ಷಾ ಆಪ್ ಅಂತ ಇತ್ತು, ಈಗ ಸೇಫ್ ಕರೆಕ್ಟ್ ಅಂತ ಒಂದು ಆಪ್ ಇದೆ. ಅದು ಆನ್ ಆದ ತಕ್ಷಣ ನಮಗೆ ವಿಡಿಯೋ ವಾಲ್ದಲ್ಲಿ ಅವ್ರದ್ದು ಲೈವ್ ಫೋಟೋ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಜಾಗದ್ದು. ಸೊ ನಾವು ಇಲ್ಲಿ ಅವ್ರ ಜೊತೆಗೆ ನೇರವಾಗಿ ಸಂಪರ್ಕ ಮಾಡಬಹುದು. ಹೌದು ನಿಮ್ಗೆ ಏನ್ ಸಮಸ್ಯೆ ಇದೆ ಹೇಳಿ ಅಂತ. ಆಗ ಏನಾಗುತ್ತೆ ಅಂತ ಸಮಯದಲ್ಲಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಇಲ್ಲ ನಮ್ಮ ಜೊತೆಗೆ ಪೊಲೀಸ್ ಅವರಿದ್ದ, ಮತ್ತೆ ತಕ್ಷಣ 112 ಗಾಡಿ ಅಲ್ಲಿಗೆ ಬರುತ್ತೆ. ಸೊ ಇಂಥದ್ದು ನಾವು ನಿಮ್ಗೆ ತೋರಿಸ್ಲಿಕ್ಕೆ, ಯಾಕೆಂದ್ರೆ ನೀವು ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಒಂದೊಂದು ಅಂದಾಜು 1.5 ಲಕ್ಷ 2 ಲಕ್ಷ ಜನಸಂಖ್ಯೆ ಇದೆ, ಎಲ್ಲರಿಗೂ ನಾವು ಕರ್ಕೊಂಡು ಹೋಗಿ ತೋರಿಸ್ಲಿಕ್ಕೆ ಆಗಲ್ಲ. ಸೊ ಸ್ಯಾಂಪಲ್ ಆಗಿ ನಾವು ಎಲ್ಲರಿಗೂ ಕರ್ಕೊಂಡು ಹೋಗ್ತಾ ಇದೀವಿ. ಪ್ಲಸ್ ಇದರಲ್ಲಿ ಇನ್ನೊಂದು ನಮಗೆ ಮುಖ್ಯವಾಗಿ ಕೆಲವು ನಮ್ಮಲ್ಲಿ ಇದು IT ಕ್ಷೇತ್ರದ್ದು ಇನ್ಫಾರ್ಮೇಶನ್, IT ಕ್ಷೇತ್ರದ ತುಂಬಾ ಜನ ಇಂಜಿನಿಯರ್ಸ್ ಇದರಲ್ಲಿ. ಅವ್ರು ಇಂಥದ್ದು ನೋಡಿದ ತಕ್ಷಣ ಅವ್ರಿಗೆ ಏನೋ ಕೆಲವು ಐಡಿಯಾ ಬರಬಹುದು, ಅವರು ಕೂಡ ನಮಗೆ ಸಲಹೆ ಸೂಚನೆ ಕೊಡಬಹುದು, ಇದಕ್ಕಿಂತ ಇನ್ನೂ ಒಳ್ಳೆ ರೀತಿ ಯಾವ ರೀತಿ ಉಪಯೋಗಿಸಬಹುದು. ಸೊ ಇದು ಒಂದು ನಮ್ದು ಗುರಿ ಇದೆ. ಸೊ ದಯವಿಟ್ಟು ನಾನು ಕೂಡ ಅಪೀಲ್ ಮಾಡಿ, ಯಾರು ಹೋಗಿಲ್ಲ ನಿಮ್ಮ ಸ್ಟೇಷನ್ ಅವ್ರು ಕರ್ಕೊಂಡು ಬನ್ನಿ. ಅಲ್ಲಿ ಕಾಫಿ ಕೊಡ್ಸಿದ್ರಲ್ಲ, ಅಲ್ಲಿ ನಿಮ್ಗೆ ಏನಾದ್ರು ಕಾಫಿ ಕೊಡ್ಸಿದ್ರಲ್ಲ, ಆಯ್ತು, ವೆರಿ ಗುಡ್. ನಾನು ಹೇಳಿದೆ ಬಂದ್ರೆ ಅವ್ರಿಗೆ ಕಾಫಿನೂ ಕೊಡಿ, ತೋರಿಸಿ ಕೂಡ. ಬಿಕಾಸ್ ನಿಮ್ಗೆ ಒಂದು ನಿಮ್ಮ ಕಲ್ಪನೆ ಏನಿದೆ ಪೊಲೀಸರು ಏನು ಮಾಡ್ತಾ ಇಲ್ಲ ಅಂತ ಅದು ಹೋಗ್ಬೇಕು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನೆಕ್ಸ್ಟ್ ಸರ್ ಮೇಡಮ್ ಒಂದ್ ನಿಮಿಷ ಸರ್, ಸ್ಕೂಲ್ಸ್ಗೆ ಸ್ವಲ್ಪ ಏನಾನ ಸ್ಕೂಲ್ಸ್ ಒಂಚೂರು ಇಂಪ್ಲಿಮೆಂಟ್ ಬ್ಯೂಟಿಫುಲ್ ಉಪಯೋಗ ಆಗ್ತದೆ ಸರ್, ಅದು ಡೆಫಿನೆಟ್ಲಿ. ಧನ್ಯವಾದಗಳು ಸರ್. ನೆಕ್ಸ್ಟ್ ಮನೋಜ್ ಸ್ವಾಮೀಜಿ. ಸರ್ ನಮಸ್ತೆ ಸರ್. ಈಗ ಟಿಂಟ್ ಎಲ್ಲ ಹಾಕೊಂಡು ಗಾಡಿಲಿ ಫೇಕ್ MLA ಪಾಸ್ ಎಲ್ಲ ಹಾಕೊಂಡು ಗಾಡಿಗೆ ಸೈರಾನು ಸಹ ಹಾಕೊಂಡು ಓಡಾಡ್ತಾ ಇರ್ತಾರೆ ಸರ್ ಕೆಲವು ಜನ. ಅಂತವ್ರದ್ದು ಫೋಟೋ ಸಹ ನಾನು ತೆಗೆದುಕೊಂಡಿದ್ದೀನಿ, ನಿಮಗೆ ಕಳಿಸ್ಕೊಡ್ತೀನಿ ಸರ್ ನಾನು. ಮತ್ತು ಒಬ್ಬ ವ್ಯಕ್ತಿ ನನ್ನ ಹೆಸರು ದುರ್ಬಳಕೆ ಮಾಡಿಕೊಂಡು 1,85,00,000 ರೂಪಾಯಿ ತೆಗೆದುಕೊಂಡಿದ್ದಾನೆ. ಕೇಳಕ್ ಹೋದ್ರೆ ಅವರಿಗೆ ವೆಪನ್ ಸಹ ತೋರಿಸಿದ್ದಾನೆ ಸರ್, ನನಗೂ ಸಹ ವೆಪನ್ ತೋರಿಸಿದ್ದಾನೆ. ಇದನ್ನ ನಾನು ವೈಯಾಲಿಕವಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ದಯವಿಟ್ಟು ಇದೊಂದು ಬಗೆಹರಿಸಿ ಸರ್. ಆಯ್ತು, ನೋಡ್ತೀವಿ. ನೆಕ್ಸ್ಟ್ ಟೋಕನ್ ನಂಬರ್ 18 ಲೋಕಪ್ರಿಯ. Respected Commissioner of Police and respected DCP and Crime Commissioner of Police. Really, under your dynamic leadership, everything is going well, sir. As long as you are Commissioner of Police, I have got my own calculations. You definitely improve the Bangalore traffic as well. Yes, I have got my own calculations. And this is pertaining to complaining about West Park Road, Malleshwaram, sir. This is 11th cross in the morning. Every day in the morning and the evening, the 4 sides traffic comes and it gets clashed the corner of near the temple. And they talk all vulgar words and everything. It's only for few hours. In the morning also and evening also. And this is the West Park Road is a small road.
And two sides every day they park the car, and even in the food park also they park. This is a very, very nonsense issue, sir. And if you talk, we cannot able to talk to them, and they are not humanly also. And I don't know how to address about this problem, sir. At least you kindly depute somebody traffic cop in the morning or in the evening for a few hours. I hope so that problem can be solved. And moreover, very humanly, Commissioner of Police, sir, as far as I noticed, you got a very patient, sir. Thanks a lot, sir. Very kind of you, sir. And one more thing, sir. Our Circle Inspector Jagdish is also very kind enough, sir. He has got some. Really, sir. I'm not boasting. He's got patience. And our Malaysian police station has got very good name, sir, as far as I am concerned. Thanks a lot, sir. Very kind of you. ಲೋಕಪ್ರಿಯ ಅವರೇ, ನೀವೇನು ವೆಸ್ಟ್ ಪಾರ್ಕ್ ವುಡ್ ಹತ್ರ ಏನ್ ರೋಡ್ ಹೇಳಿದ್ರ, ಮುಂದೆ ಒಂದು ಸಿಗ್ನಲ್ ಇದೆ. ಆ ಸಿಗ್ನಲ್ ಅಲ್ಲಿ ಕೂಡ ಸಿಬ್ಬಂದಿಗಳು ಇರ್ತಾರೆ. ಬಟ್ ಯಾವ ರೀತಿಯಿಂದ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕ್ಲಿಯರ್ ಮಾಡ್ಬೇಕನ್ನೋದನ್ನ ನಾನು ಹೇಳ್ತೀನಿ. ಎಸ್ ಓಕೆ ಓಕೆ ಅಲ್ಲಲ್ಲ, ದಟ್ ಈಸ್ ಆಲ್ರೆಡಿ ಇಟ್ ಹ್ಯಾಸ್ ಬೀನ್ ಕನ್ವೇಡ್. ವಿ ವಿಲ್ ಟೇಕ್ ಅಪ್ ಅ ಡ್ರೈವ್ ದೇರ್. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದ ನಂತರದಲ್ಲಿ ಸಾರ್ವಜನಿಕರೆಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು. ಇನ್ನು ಸಮಯದ ಅಭಾವ ಇರೋದ್ರಿಂದ ಕೊನೆಯದಾಗಿ 3 ಜನರ ಪ್ರಶ್ನೆಗಳನ್ನ ಮಾತ್ರ ಕೇಳಲಾಗ್ತಾ ಇದೆ. ಟ್ರಾಫಿಕ್ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಮಸ್ಯೆ ಇದ್ರೆ ದಯಮಾಡಿ ಕೇಳಿ. ಇನ್ನು ಉಳಿದಂತ ಟೋಕನ್ ಯಾರೆಲ್ಲ ತಗೊಂಡಿದ್ದೀರಾ, ದಯಮಾಡಿ ನೀವು ಯಾರು ಕೂಡ ನಿರಾಸೆಗೆ ಒಳಗಾಗೋದು ಬೇಡ. ಎಲ್ಲರ ಹತ್ರ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಸೊ ಆ ನಂಬರ್ಗೆ ಕರೆ ಮಾಡಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಪರಿಹರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಅದು ಮಾನ್ಯ ಪೊಲೀಸ್ ಆಯುಕ್ತರವರೆಗೂ ಕೂಡ ಹೋಗುವಂತದ್ದಿದ್ದರೂ ಕೂಡ ಅವರಿಗೂ ಅದನ್ನ ಇನ್ಫಾರ್ಮ್ ಮಾಡ್ತಾರೆ. ದಯಮಾಡಿ ಕೊನೆಯ 3 ಪ್ರಶ್ನೆಗಳನ್ನ ಮಾತ್ರ ಕೇಳಿ. ಟೋಕನ್ ನಂಬರ್ 19. ಹೇಳಿ ಸರ್, ಹೇಳಿ ಸರ್. ಧನ್ಯವಾದಗಳು. ನನ್ನ ಹೆಸರು ಶ್ರೀನಿವಾಸ್ ಅಂತ. ಮೊಟ್ಟ ಮೊದಲನೇದಾಗಿ ಇವತ್ತು ಕಾರ್ಗಿಲ್ ಯೋಧರಿಗೆ ಜೈ ಹಿಂದ್ ಅಂತ ಹೇಳ್ಕೊಳ್ತಾ ನಾನು ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಜೊತೆಗೆ ನನಗೆ ಪೊಲೀಸ್ ತಿಮ್ಮಯ್ಯ ಸರ್ಕಲ್ ಜಿಪಿ ಅವ್ರು ಎಂತ ಪೊಲೀಸ್ ಅಂತ ಚಿಕ್ಕ ಹುಡುಗನಿಂದ ನೋಡಿದ್ದೀನಿ. ಹಾಗೆ BN ಗರುಡಾಚಾರ್ ಆಗಲಿ, ನಾಗರಾಜ್, ಅಜಯ್ ಕುಮಾರ್ ಸಿಂಗ್, ಸಾಂಗ್ಲಿಯಾನ ಇವರೆಲ್ಲ ನೆನಪಾಗ್ತಾರೆ. ಜೊತೆಗೆ ನಮ್ಮ ಸಿನಿಮಾದಲ್ಲಿ ಶಂಕರ್ ನಾಗ್ ಎಂತ ಒಳ್ಳೆ ಅವ್ರ ಆದರ್ಶವಾದ ಒಂದು ಆಕ್ಟಿಂಗ್ ಅಲ್ಲಿ ಪೊಲೀಸ್ನ ಎತ್ತಿಡ್ದಿದ್ದಾರೆ, ಆಟೋದವ್ರನ್ನ ಎತ್ತಿಡ್ದಿದ್ದಾರೆ. ಅಂತ ಒಬ್ಬ ಆಕ್ಟರ್ ಬೇಕಾಗಿತ್ತು ನಮಗೆ. ಅದು ಸಿಗ್ತಾ ಇಲ್ಲ. ಅದು ಬಹಳ ದುರ್ದೈವ ಅಷ್ಟೇ. ಹಾಗಾಗಿ ನನಗೆ ಒಂದು ಸರ್, ದಿ ಪೊಲೀಸ್ ಪೀಪಲ್ ಡು ನಾಟ್ ಆಕ್ಚುಲಿ ಟೇಕ್ ದಿ ಪೆಡೆಸ್ಟ್ರಿಯನ್ಸ್ ರೂಟ್. ಪೆಡೆಸ್ಟ್ರಿಯನ್ಸ್ ಆರ್ ಆಲ್ವೇಸ್ ಟ್ರಬಲ್ಡ್. ಅಂಡ್ ಪೆಡೆಸ್ಟ್ರಿಯನ್ ಸಿಗ್ನಲ್ ಅಲ್ಲಿ ನನಗೆ ಎಷ್ಟೋ ಸರಿ ಟೈಮರ್ 3 seconds 5 seconds ಇದೆ. ಹೌ ಕ್ಯಾನ್ ಐ ಕ್ರಾಸ್ ದಟ್ ಡಿಸ್ಟೆನ್ಸ್ ಸರ್? ಈಗೀಗ ಅದನ್ನ ಸರಿ ಮಾಡಿದೀರಾ? ಅದೇನೋ VAC ಅದು ಇದಂತ ಹಾಕಿದ್ದಾರೆ. 8 ವಲಯ ಜೋನ್ಗೂ ಮಾಡಿದ್ದಾರೆ ಸರ್. ಈ ಸ್ಟ್ರೀಟ್ ವೆಂಡರ್ ಕಮಿಟಿ ಒಳಗಡೆ ನಮ್ಮ ಪೊಲೀಸ್ ಆಯುಕ್ತರು ಮತ್ತು ಸಂಚಾರ ಸುವ್ಯವಸ್ಥೆ ಪೊಲೀಸ್ ಕಮಿಷನರ್ ನಾವು ಇರ್ತೀವಿ ಕಮಿಟಿ ಒಳಗಡೆ. ಈ ಸ್ಟ್ರೀಟ್ ವೆಂಡರ್ ಪಾಪ ಜೀವನ ಮಾಡುವಂತ ಜನಾಂಗ 100, 200, 500, 1000 ರೂಪಾಯಿ ವ್ಯಾಪಾರ ಮಾಡುವಂತರು ನಂಬ್ಕೊಂಡೇ ಅವ್ರ ಕುಟುಂಬ ಭವಿಷ್ಯ ಇದೆ. ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಅವರಿಗೆ ಈಗಾಗಲೇ ನಾವು ಸರ್ಕಾರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಅವ್ರನ್ನ ಎಲ್ಲೂ ತೆರವುಗೊಳಿಸಬಾರದು. ಸ್ಟ್ರೀಟ್ ವೆಂಡರ್ ಆಕ್ಟ್ ಅಲ್ಲಿ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್ ಅಂದ್ರೆ ವೆಂಡಿಂಗ್ ಝೋನ್ ಅಂದ್ರೆ ಅಲ್ಲಿ ಜಾಗ ಪರಿಹಾರ ವ್ಯವಸ್ಥೆ ಮಾಡಿಕೊಡೋವರೆಗೂ ಯಾವುದೇ ಕಾರಣಕ್ಕೂ ಆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಬಾರದು ಅಂತ ಹೇಳ್ತೇವೆ ಸರ್. ಮತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪಾಪ 10,000, 20,000, 50,000 ಸಾಲನೂ ಕೊಡುತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಯಾಕೆಂದ್ರೆ ಪಾಪ ಅವರಿಗೆ ಅವ್ರ ಜೀವಾಂಶ ಮಾಡಕ್ಕೆ ಆ ಜೀವನ ಬದುಕ್ತಾರೆ. ಸ್ಕೂಲ್ ಮಕ್ಕಳಿಗೆ, ಎಜುಕೇಶನ್ಗೆ, ಮತ್ತೊಂದಕ್ಕೆಲ್ಲ ಅವ್ರನ್ನ ತೆರವುಗೊಳಿಸ್ದಾಗಿದಂಗಂದ್ರೆ ಅವ್ರ ಸಂಸಾರವನ್ನ ಅಲ್ಲಿ ಕುಗ್ಗಿ ಹೋಗ್ಬಿಡುತ್ತೆ. ಅವ್ರ ಆತ್ಮಹತ್ಯೆ ಪರಿಸ್ಥಿತಿ ಬರುತ್ತೆ. ದಯಮಾಡಿ ಪೊಲೀಸ್ ಕಮಿಷನರ್ಸ್ ನಾನು ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿ ಆವ ಜೋನಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಸದಸ್ಯರು ಇರ್ತಾರೆ. ಅವ್ರನ್ನ ಕರ್ಕೊಂಡೋಗಿ ನಮ್ಮ ಪೊಲೀಸ್ ಇಲಾಖೆ ಸುವ್ಯವಸ್ಥೆ ಮತ್ತು ಕಾನೂನು ವ್ಯವಸ್ಥೆ ಅವ್ರಿಗೆ 1 ಸರಿ 2 ಸರಿ ವಾರ್ನಿಂಗ್ ಮಾಡಿ, ನೋಡಪ್ಪ ನೀನೇನ ಫುಟ್ಪಾತ್ ಅಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ಈ ತರ ಅಂತ ಹೇಳಿ ನಾವು ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡಬಹುದು ಸರ್. ಅದೊಂದು ಗಮನಕ್ಕೆ ನಾನು ತರಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಏಕಾಏಕಿ ಹೋದಾಗ
ಪೊಲೀಸ್ನವರು ತುಂಬಾ ಒಳ್ಳೆ ಕೆಲಸ ಇದೆ. ಬೀದಿ ಬದಿ ವ್ಯಾಪಾರಿಗಳು ಪೊಲೀಸ್ ಸಂಪರ್ಕ ಚೆನ್ನಾಗಿದೆ. ಯಾಕೆ ಹೇಳ್ತೀನಿ, ಎಷ್ಟೋ ಬೀದಿ ಬದಿ ವ್ಯಾಪಾರಿಗಳು ಪುಡಿ ರೌಡಿಗಳನ್ನ ಇಟ್ಕೊಟ್ಟಿದ್ದಾರೆ. ನಾನೇ ಇಟ್ಕೊಟ್ಟಿದ್ದೀನಿ ಗಾಂಧಿನಗರದಲ್ಲಿ. ಅದನ್ನ ಈ 10 ರೂಪಾಯಿ 20 ರೂಪಾಯಿ ದುಡ್ಡು ಹಾಕ್ಬಿಟ್ಟು ಅವ್ರನ್ನ ಪರ್ಸ್ ಕಳ್ತನ ಮಾಡೋದು ಇದೆಲ್ಲ ಇದೆ. ಆಮೇಲೆ ಇನ್ನೊಂದು, ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿರ್ತಾರೆ, ಹೆಣ್ಣು ಮಕ್ಕಳು ಸುರಕ್ಷಿತ ಓಡಾಡ್ತಾರೆ, ಅಲ್ಲಿ ಕಳ್ತನ ಆಗೋದಿಲ್ಲ. ಮತ್ತು ಇದು ಹೈಕೋರ್ಟ್ ಸಹಿತ ಆರ್ಡರ್ ಆಗಿದೆ ಸರ್. ಯುಪಿಯಲ್ಲಿ ಎಲ್ಲಿ ಸ್ಟ್ರೀಟ್ ವೆಂಡರ್ ಇರ್ತಾರೋ ಅಲ್ಲಿ ಸುರಕ್ಷಿತ ಹೆಣ್ಮಕ್ಳು ಓಡಾಡ್ತಾರೆ ಮತ್ತು ಚೈಲ್ಡ್ ಲಿಂಕ್ ಇವು ಯಾವುದು ಬಳಕೆ ಬರಲ್ಲ. ಇದೊಂದು ಸ್ಪಷ್ಟತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತಾವು ದಯಮಾಡಿ, ನಾನು ಈಗಾಗಲೇ ಸರ್ಕಾರಕ್ಕೂ ಒಂದು ಮನವಿ ಕೊಟ್ಟಿದ್ದೀನಿ, ತಮ್ಮ ಗಮನಕ್ಕೂ ನಾನು ಒಂದು ಲೆಟರ್ಗಳನ್ನು ಕೊಟ್ಟಿದ್ದೀನಿ ಸರ್. ದಯಮಾಡಿ ಸ್ಟ್ರೀಟ್ ವೆಂಡರ್ನ ಎಲ್ಲೂ ತಗ್ಸಕ್ ಹೋಗ್ಬೇಡಿ. ಅವತ್ತವತ್ತ ಜೀವನ ಮಾಡುವಂತ ಇರ್ತಾರೆ. ಸ್ಟ್ರೀಟ್ ವೆಂಡರ್ ಟೌನ್ ಟೆಂಡಿ ಕಮಿಟಿ ಒಳಗೆ ನಮ್ಮನ್ನ ಕರೀರಿ. ಇವಾಗ ಸಂಪರ್ಕ ಜನ ಹೇಳ್ತಾ ಇದ್ರು, ಅಲ್ಲಿ ಇರ್ತಕ್ಕಂಥ ಕಮಿಟಿ ಒಂದು ವಾರನೂ ಮಾಡೋಣ, 1, 2, 3 ಅಲ್ಲಿ ಏನಾದ್ರು ತೊಂದರೆ ಕೊಟ್ರೆ ಆ ಕಮಿಟಿ ಮುಖಾಂತರ ಪಕ್ಕದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ಕೊಡೋಣ ಸರ್. ನಾನು ಒಂದು ಗಮನ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಮಸ್ಕಾರ. ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಸಾರಿ ನಾನು ಸಾಕಷ್ಟು ಇದೇ ರೀತಿಯ ಪೊಲೀಸ್ ಸಭೆಗಳಲ್ಲಿ ಭಾಗವಹಿಸಿದ್ದೀನಿ. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಸಾರಥಿ ಶಿವರಿನಾಥ್ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.